ಶ್ರೀನಿವಾಸ್ ಅಂತ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಚಿರಗೇನಹಳ್ಳಿ ಹೋಬಳಿ, ಆಲ್ಗೊಂಡನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ತೋಟ ಇದು. ಸರ್ವೆ ನಂಬರು ಆಲ್ಗೊಂಡನಹಳ್ಳಿ ಸೇರಿರ್ತಕ್ಕಂಥದ್ದೇ. ನಾವು ನಮಗೆ ಈ ಉದಯ್ ಕುಮಾರು ಮತ್ತು ಇವರು ಅನಿಲ್ ಸರ್ ಅವರು ನಮಗೆ ಕಾಂಟ್ಯಾಕ್ಟ್ ಆಗಿ ಈ ಒಂದು ಹಲಸು ಅನ್ನೋದು ನಮಗೆ ಮಾಮೂಲಿ ವರ್ಷಕ್ಕೊಂದ್ಸರಿ ತಿನ್ನಬೇಕು ಅನ್ನೋ ಒಂದು ಇರಲಿದ್ದು, ಅದೇ ಈ ಜಾಕ್ ಫ್ರೂಟ್ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಅವರು ಪರಿಚಯ ಮಾಡಿಕೊಟ್ಟೋದಕ್ಕೆ ನಾವು ಹಾಕಿದ್ವಿ. ಅವ್ರ ಮಾತಂತೆ ನಾವು ಹಾಕಿದ್ವಿ. ಆ ಮಾತು ಪ್ರಕಾರ ಒಂದು ವರ್ಷ ಹೋದ ವರ್ಷ ಫೆಬ್ರವರಿ 25ನೇ ತಾರೀಕು ನಾಟಿ ಮಾಡಿದ್ದು. ಈಗ ಸ್ವಲ್ಪ ಹೆಚ್ಚು ಕಡಿಮೆ 13 ತಿಂಗಳು ಗಿಡ ಇದು. ಚೆನ್ನಾಗಿ ಗ್ರೋತ್ ಆಗಿದೆ. ಫ್ಲೋರೋಜಾ ಆಗ್ರೋಟೆಕ್ ಕಂಪ್ನಿ ಕಡೆಯಿಂದ ಈ ಒಂದು ಗಿಡನ ನಾವು ಕಾಯಿ ಬಿಟ್ಟಿದ್ದೀವಿ. ಶಾಂಪಲ್ ಕಾಯಿ ಇದು ಬಿಟ್ಟಿದ್ದೀವಿ. ಒಂದು 2-3 ಗಿಡದಲ್ಲಿ ಬಿಟ್ಟಿದ್ದೀವಿ. ಸೊ ಹಂಗಾಗಿ ಚೆನ್ನಾಗಿ ಗ್ರೋತ್ ಆಗಿದೆ. ಬಟ್ ಜಾಕ್ ಫ್ರೂಟ್ ಬೈಬ್ಯಾಕ್ ಆಗಿರ್ತಕ್ಕಂಥ ಇರೋದ್ರಿಂದ ನಾವು ನೆಕ್ಸ್ಟ್ ಇಯರಿಂದನೇ ಬೇಕಾದ್ರೆ ಫಸಲು ಬಿಟ್ಕೊಬೋದು. ಆ ಕಂಪ್ನಿಯವ್ರ ರೂಲ್ಸ್ ಇರೋದು 3 ವರ್ಷ ಮೇಲೆ. ನಾವು ಇದು ನೋಡೋಣ ಅಂತ ಹೇಳ್ಬಿಟ್ಟು ಶಾಂಪಲ್ಲು ಬಿಟ್ಟಿದ್ವಿ. ಬಟ್ ಆಗ ಅವ್ರು ಹೇಳಿದ ಪ್ರಕಾರ ಕಾಯಿ ಬಿಡ್ತಾಯಿದೆ, ತೊಂದರೆ ಏನಿಲ್ಲ. ನಾಟಿ ಮಾಡ್ಕೊಂಡು ನಾವು ರೈತರಿಗೆ ಒಂದು ಮಾದರಿ ಆಗೋಂಥ ಒಂದು ಸಸಿ ಇದು ಜಾಕ್ ಫ್ರೂಟು. ಬಟ್ ಇದರ ಅವರು ಕಂಪ್ನಿಯವ್ರು ಹೇಳೋ ಪ್ರಕಾರ ಎಲ್ಲ ಒಂದು ಫುಡ್ ಪ್ರಾಡಕ್ಟ್ ಹೋಗ್ತಾ ಇದೆ. ಸೊ ಹಾಗಾಗಿ ನಾವು ಧೈರ್ಯವಾಗಿ ರೈತರು ಹಾಕ್ಬೋದು ಇದನ್ನು. ಥ್ಯಾಂಕ್ ಯು ಸರ್. ನಮ್ಮ ಶ್ರೀನಿವಾಸ್ ಸರ್ ರೈತರು ಸ್ಟಾರ್ಟಿಂಗ್ ನಾವು ಫ್ಲೋರೋಜಾಗೆ ಬಂದಾಗ ಎಲ್ಲರೂ ಕೂಡ ನೆಗೆಟಿವ್ ಇತ್ತು, ಯಾರು ನಂಬ್ತಾ ಇರಲಿಲ್ಲ. ಸೊ ಇವರು ಕೇರಳಕ್ಕೆ ಬಂದು ನೋಡಿ ಅದಾದ ಮೇಲೆ ಧೈರ್ಯ ಮಾಡಿದ್ರು. ಯಾಕಂದರೆ ಇವರು ರೈತ ಸಂಘದ ಅಧ್ಯಕ್ಷರಿದ್ದಾರೆ ಹೊಸಕೋಟೆ ತಾಲೂಕಿಗೆ. ಸೊ ನಾನೇ ಮೊದಲನೇದಾಗಿ ನಾನೇ ಪ್ರಯತ್ನ ಮಾಡೋಣ, ನಾನೇ ಬೆಳೆದು ನೋಡ್ಸೋಣ, ಕಾಯಿ ಬರುತ್ತಾ ಇಲ್ಲ ಅಂತ ಕೂಡ ಡೌಟ್ ಇತ್ತು. ಇವತ್ತು 10 ಅಡಿ ಮೇಲೆ ಬೆಳೆದಂಥ ಬೆಳೆನ ಇವತ್ತು ಒಂದು ಮಾದರಿ ತೋಟ ಥರ, ಮಾದರಿ ಹಲಸು ತೋಟದ ಥರ ಬೆಳೆಸಿ ಇವತ್ತು ನಮ್ಮ ಫ್ಲೋರೋಜಾದಲ್ಲಿ ಒಳ್ಳೆ ರೈತರು ಆಗಿ MD ಸಾಹೇಬರು ಹಂಗೆ ನಮಗೂ ಮಾತು ಕೊಟ್ಟಿರೋ ಪ್ರಕಾರ ನಾವು ಅದ್ರ ಪ್ರಕಾರ ಹಾಕಿದ್ವಿ. ಅವ್ರ ಮಾತಂತೆ ನಾವು 10 ಅಡಿ 15 ಅಡಿ ನಾವು ಏನೋ ಡಿಸ್ಟೆನ್ಸ್ ಮಾಡಿದ್ವಿ ಸರ್. 300 ಗಿಡ ಅಲ್ವಾ ಸರ್? 350 ಗಿಡ ಇದೆ. 350 ಗಿಡ ನಾಟಿ ಮಾಡಿದ್ದಾರೆ. ಸ್ವಲ್ಪ ಆ ಕಡೆ ಸ್ವಲ್ಪ ಜಾಗ ಇತ್ತು, ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡಿದ್ವಿ. ರೈತರು ಇದನ್ನು ಬೆಳೆಸ್ಕೊಳ್ಳಿ ಅಂತೇಳಿ. ಅದನ್ನ ನೀರು ವ್ಯವಸ್ಥೆ ಹೆಂಗೆ ಸರ್? ನೀರು ವ್ಯವಸ್ಥೆ ಇದು ಡ್ರಿಪ್ಪೊಂದು ಹನಿ ನೀರಾವರಿ ಮಾಡ್ಕೊಂಡಿದ್ದೀನಿ. ಸೊ ಹನಿ ನೀರಾವರಿ ಬಿಟ್ಕೊಂಡಿದ್ದೀನಿ. ನೀರಿನ ಗೊಬ್ಬರಗಳೆಲ್ಲ ಏನು ಮಾಡ್ತೀವಿ? ಗೊಬ್ಬರಗಳು ಹೋದ ಸರಿ ಅವರು ಕಂಪ್ನಿ ಕಡೆಯಿಂದ ಕೊಟ್ಟಿರ್ತಕ್ಕಂಥ ಗೊಬ್ಬರ ಸ್ಟಾರ್ಟಿಂಗಲ್ಲಿ ನಾವು ರೂಟ್ಸು ಬಿಡೋದಕ್ಕೆ, ಮತ್ತು ಆಮೇಲೆ ನಾವು ಒಂದು ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಸ್ವಲ್ಪ ಹಾಕ್ಕೊಂಡು ಡ್ರಿಂಚಿಂಗ್ ಮಾಡ್ಕೊಂಡಿದ್ವಿ. ಇದು ಟೋಟಲಿ ಸಾವಯವ. ನಾವು ಇನ್ನೇ ಕೆಮಿಕಲ್ಸ್ ಹಾಕಿ ಮಾಡೋಂಥದ್ದು ಏನಿಲ್ಲ ಇದರಲ್ಲಿ. ಹಂಗಾಗಿ ಒಂದು 2 ಬೆಳೆ ಇದು ಹಾಕಿದ್ಮೇಲೆ 1-2 ಬೆಳೆನೂ ತೊಗೊಂಡಿದ್ದೀನಿ. ಈ ಡಿಸ್ಟೆನ್ಸ್ ಇತ್ತಲ್ವಾ, ಹಂಗಾಗಿ ಬೀಟ್ರೋಟು, ಮುಲ್ಲಂಗಿ ಇಂಥವು 1-2 ಬೆಳೆನೂ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ಆಚೆ ನಾವು ಬೆಳೆ ಮಾಡೋಕ್ಕೆ ಹೋಗಲ್ಲ, ಯಾಕಂದ್ರೆ ಇದನ್ನೇ ಒಂದು ಬೆಳೆ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಎಷ್ಟು ಖುಷಿ ಅನಿಸ್ತಾ ಇದೆ ಸರ್ ತೋಟ ನೋಡಿದೆ. ಈಗ ಬೇರೆಯವರೆಲ್ಲ ಬರ್ತಾ ಇರ್ತಾರೆ ರೈತರು. ಬರಲಿ ಸರ್, ಸುಮಾರು ಜನ ನನಗೇನು ಇಲ್ಲ ಅಂದರು ಒಂದು ವಾರಕ್ಕೆ ಒಬ್ಬರು ಬೆಳಗ್ಗೆ ಕೂಡ ಬಂದಿದ್ರು. ಒಬ್ಬರು ಯಾರೋ ನಿಮ್ಮ ಸ್ನೇಹಿತರು ನಾವು ಅವ್ರಿಗೂ ಹಂಗೆ ಗೈಡ್ಲೈನ್ಸ್ ಕೊಡ್ತಾಯಿದ್ವಿ. ಸರ್ ಧೈರ್ಯವಾಗಿ ಮಾಡಿ, ಎಷ್ಟು ಎಕರೆಗೆ ಬೇಕಾದ್ರೂ ಹಾಕಿ, ಅವ್ರು ಬೈಬ್ಯಾಕ್ ಮಾಡ್ಕೊಳ್ಳೋದ್ರಿಂದ. ಯಾಕೆಂದರೆ ಇದು ತಿನ್ನೋ ಒಂದು ಫುಡ್ಡು ಬೇಕ್ರಿ ಐಟಮ್ ಆಗ್ಬೋದು. ಎಲ್ಲ ಇವತ್ತು ಯಾರೋ ಒಬ್ಬರು ಇದು ವಿಡಿಯೋ ಹಾಕಿದ್ರು, ಸ್ಟೇಟಸ್ಗೆ ಹಾಕಿದ್ರು. ಎಲ್ಲ ಥರ ತಿಂಡಿ ತಿನಿಸುಗಳಲ್ಲೂ ಎಲ್ಲ ತಿಂಡಿ ತಿನಿಸುಗಳಲ್ಲಿ ಫುಡ್ ಇದನ್ನು ಮಾಡಿದ್ದಾರೆ. ನಾವು ನಿಜಕ್ಕೂ ಇದು ಹಂಗೆ ಕಂಟಿನ್ಯೂ ಆಯಿತು ಅಂದರೆ, ಅಲ್ಲೇ ದುಬೈಯಲ್ಲಿ ಆಫೀಸ್ ರೆಡಿ ಮಾಡೋಕ್ಕೆ ಹೋಗಿ ನಾವು ಇದು ಹಂಗೆ ಕಂಟಿನ್ಯೂ ಮಾಡಿದ್ದೆ ಆದರೆ ಸೊ ನಮ್ಮ ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು. ಇದನ್ನು ಜಾಕ್ ಫ್ರೂಟ್ ಒಂದು ವರದಾನ ಆಗಿದೆ. ಖಂಡಿತ. ಹಂಗಾಗಿ ಆ ವರದಾನ ಕೊಟ್ಟಿರೋಂಥ ಫ್ಲೋರೋಜಾ ಆಗ್ರೋಟೆಕ್ ಕಂಪ್ನಿಯವ್ರಿಗೆ ನಮ್ಮ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಮಾತಾಡಲ್ಲ ಇಂಗ್ಲೀಷಲ್ಲಿ ಮಾತಾಡ್ತೀನಿ.